ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಯಾರೀಸ್ ಹಾಲ್ ಮಾಡ್ತಾ ಇದ್ದೀನಿ. ಕಾಟನ್ ಸ್ಯಾರೀಸ್ ಹಾಲ್. ನಾನು ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಿದ್ದೆ ಪ್ರೀವಿಯಸ್ ವಿಡಿಯೋದಲ್ಲಿ ನೆಕ್ಸ್ಟ್ ಯಾವಾಗಾದರೂ ಕಾಟನ್ ಸ್ಯಾರೀಸ್ದು ವಿಡಿಯೋ ಮಾಡ್ತೀನಂತ. ಸೊ ಫೈನಲಿ ಇವತ್ತು ಮಾಡ್ತಾ ಇದ್ದೀನಿ. ಹೇಗೆ ಬರುತ್ತೆ ಏನೋ ಅಂತ ಗೊತ್ತಿಲ್ಲ ಔಟ್ಪುಟ್ಟು. ಯಾಕಂದರೆ ನಾರ್ಮಲ್ ಸ್ಯಾರೀಸ್ ಎಲ್ಲ ನರ್ಗೆ ಎಲ್ಲ ಹಿಡಿಯೋಕ್ಕೆ ಈಸಿ, ಬಟ್ ಕಾಟನ್ ಸ್ಯಾರೀಸ್ ಅಂತ ಅಂದರೆ ನರ್ಗೆ ಕೂರೋದೆಲ್ಲ ಸ್ವಲ್ಪ ಕಷ್ಟ. ಕೂದ್ಮೇಲೆ ಪರ್ಫೆಕ್ಟಾಗಿ ಕೂರುತ್ತೆ, ಬಟ್ ಯಾರಾದರೂ ಹಿಡ್ಕೊಟ್ರೆ ಚೆನ್ನಾಗಿರುತ್ತೆ ನರ್ಗೆ ಎಲ್ಲ. ನಾನು ಒಬ್ಬಳೇ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನಂದೀಪ್ ಕೂಡ ಇಲ್ಲ, ಪಾಪನ ಮಲಗಿಸಿದ್ದೀನಿ. ಅವ್ನು ಎದ್ದೇಳೋ ಅಷ್ಟರಲ್ಲಿ ಮುಗಿಯುತ್ತೋ ಇಲ್ವೋ ನಂಗಂತೂ ಗೊತ್ತಿಲ್ಲ. ಎಷ್ಟೊತ್ತಾಗುತ್ತೆ ಏನು ಅಂತ ಕೊನೆಗೆ ಹೇಳ್ತೀನಿ ಎಷ್ಟು ಅವರ್ ತಗೊಂಡೆ ಈ ವಿಡಿಯೋ ಮಾಡೋಕ್ಕೆ ಅಂತ. ಸೊ ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ನಾನು ಯಾವ್ದನ್ನಾದ್ರೂ ಮಿಸ್ ಮಾಡಿದರೆ ನೀವು ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ಬೋದು ಇದಿಲ್ಲ ಅಂತ ಅಂದ್ಬಿಟ್ಟು. ಲಾಸ್ಟ್ ಟೈಮ್ ಹಾಗೆ ಒಂದು ಮಿಸ್ ಮಾಡಿದ್ದೆ, ಯಾಕಂದರೆ ಬ್ಯಾಗ್ ಸಾಲ್ವ್ ಮಾಡಿದ್ನಲ್ಲ ಅದರಲ್ಲಿ ಒಂದು ಸ್ಟಾಕ್ ಔಟ್ ಆಗಿತ್ತು. ಆಮೇಲಿಂದ ಸರ್ಚ್ ಮಾಡಿ ಅದೇ ಥರದ ಬ್ಯಾಗ್ನ ನಾನು ಸಿಕ್ತು ಕೊನೆಗೆ. ಸೊ ಆಮೇಲಿಂದ ಲಿಂಕ್ ಹಾಕ್ತೆ. ತುಂಬ ಜನ ಲಿಂಕ್ ಇಲ್ಲ ಅಂತ ಕೇಳಿದ್ರಿ. ಅದೇ ಥರನೇ ನೀವು ಲಿಂಕ್ ಸಿಗ್ತಾ ಇಲ್ಲ ಅಂತಂದರೆ ನೀವು ನನಗೆ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡ್ಬೋದು. ಸೊ ಸ್ಯಾರೀಸ್ ಎಲ್ಲ ನಾನು ಗಿನ್ನು ಏನೂ ಮಾಡಿಟ್ಟಿಲ್ಲ. ನಾನು ಎಲ್ಲರೂ ಹೊರಗಡೆ ರೆಡಿ ಆಗಬೇಕಾದ್ರೆ ಪಿನ್ನೆಲ್ಲ ಮಾಡಿ ಇಟ್ಕೊಂಡಿರ್ತೀನಿ ಮುಂಚೆನೇ, ಬಟ್ ಇವಾಗ ಏನೂ ಮಾಡಿಲ್ಲ. ಇವಾಗ ನಾನು ಸ್ಯಾರಿನ ಒಂದೊಂದೇ ಉಟ್ಕೊಂಡು ನಿಮಗೆ ತೋರಿಸ್ತೀನಿ ಹೇಗಿದೆ ಏನು ಅಂತ. ಇದೆಲ್ಲ ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿರೋದು ₹800. ವಿಡಿಯೋನ ಡ್ರ್ಯಾಗ್ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ ಬನ್ನಿ. ಇದು ಫಸ್ಟ್ ಸ್ಯಾರಿ. ತುಂಬ ದಿನದಿಂದ ಈ ಥರದ ಸ್ಯಾರಿ ತಗೋಬೇಕು ಅಂತ ಕಾಯ್ತಾ ಇದ್ದೆ. ಆನ್ಲೈನಲ್ಲಿ ಹುಡುಕ್ತಾ ಇದ್ದೆ, ನನಗೆ ಪರ್ಟಿಕ್ಯುಲರ್ ಆಗಿ ಇದೇ ಥರನೇ ಬೇಕಿತ್ತು. ಫ್ಲಿಪ್ಕಾರ್ಟಲ್ಲಿ ಫೈನಲ್ ಆಗಿ ಈ ಸ್ಯಾರಿ ನನಗೆ ಸಿಕ್ತು. ಸೈಡಲ್ಲಿ ಫುಲ್ ವಿಡಿಯೋ ಹಾಕ್ತಾ ಇದ್ದೀನಿ ನೋಡಿ. ಫಸ್ಟ್ ಟೈಮ್ ಈ ಥರ ಜ್ಯುವೆಲ್ರಿ ಬಳೆ ಎಲ್ಲ ಹಾಕೊಂಡು ನಾನು ವಿಡಿಯೋ ಮಾಡ್ತಾ ಇರೋದು. ಪ್ರತಿ ಸತಿ ಹಾಗೇನೆ ಮಾಡ್ತಾ ಇದ್ದೆ. ನಮ್ಮಮ್ಮ ಬೈತಾ ಇದ್ರು, ಬಳೆ ಹಾಕೋ ವಿಡಿಯೋ ಮಾಡಬೇಕಾದ್ರೆ ಹಾಗೆ ಮಾಡಬೇಡ ಅಂತ. ಸೊ ಸ್ಟಾರ್ಟ್ ಮಾಡಿದೆ. ಬಳೆ ಏನೂ ಹಾಕೊಂಡೇ ಇರಲಿಲ್ಲ, ಮರ್ತೇ ಹೋಗಿತ್ತು ಬಳೆ ಹಾಕ್ಕೊಳ್ಳೋದು. ಆಮೇಲೆ ಮತ್ತೆ ಏನೋ ಖಾಲಿ ಅನಿಸ್ತಾ ಇದೆಯಲ್ಲ ಅಂತ ಅಂದ್ಕೊಂಡು ಬಳೆ ಹಾಕ್ಕೊಂಡೆ. ಸೊ ಇದ್ರ ಪ್ರೈಸ್ 800 ಒಳಗೇನೆ ಎಲ್ಲಾದ್ರೂ ಪ್ರೈಸು. ಲಾಸ್ಟ್ ಟೈಮ್ ನಾನು ಒಂದು ಮಿಸ್ ಮಾಡಿಬಿಟ್ಟು 450 ಅಂದ್ಬಿಟ್ಟಿದ್ದೆ 700. ಸೊ ಹಾಗಾಗಿ ಎಲ್ಲ ಸ್ಯಾರೀಸು 800 ಒಳಗೇನೆ ಇವತ್ತು ತೋರಿಸ್ತಾ ಇರೋದು. ಬ್ಲೌಸ್ ವೈಟೇ ಚೆನ್ನಾಗಿ ಕಾಣಿಸ್ತಾ ಇದೆ ಅನಿಸ್ತಾ ಇದೆ. ಬ್ಲೌಸ್ ಪೀಸ್ ಬಂದು ಈ ಥರ ಇದೆ, ವೈಟ್ ವಿತ್ ಬ್ಲೂ ಎರಡು ಮಿಕ್ಸಲ್ಲಿದೆ. ಇದರಲ್ಲಿ ವೈಟೇ ಜಾಸ್ತಿ ಇರೋದು. ಇದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಸ್ಟಿಚ್ ಮಾಡಿಸ್ತೀನಿ. ಸ್ಟಿಚ್ ಮಾಡ್ಸೋಕ್ಕೆ ಬೇಜಾರಾಗುತ್ತೆ. ಸೀರೆಗಿಂತ ಬ್ಲೌಸಿಗೆ ಜಾಸ್ತಿ ಕೊಡಬೇಕು, ಮಿನಿಮಮ್ ₹500 ಇವಾಗ ಬ್ಲೌಸ್ ಹೊಲಿಯೋಕ್ಕೆ. ಸೊ ಹಂಗಾಗಿ ಬ್ಲೌಸ್ ಹೊಲಿಸೋಕ್ಕೆ ಬೇಜಾರಾಗುತ್ತೆ. ಇರೋದ್ರಲ್ಲೇ ಅದರಲ್ಲೂ ಜೈ ಅನ್ಸೋಣ ಅಂತ. ಒಂದೊಂದು ಸ್ಯಾರೀಸ್ ಅಂತೂ 300-400 ಸಿಗುತ್ತೆ, ಬ್ಲೌಸಿಗೆ ಜಾಸ್ತಿ ಇರುತ್ತೆ. ಸೊ ಇವಾಗ ನಾನು ನೆಕ್ಸ್ಟ್ ಸ್ಯಾರಿ ತೋರಿಸ್ತೀನಿ ಬನ್ನಿ. ಆ್ಯಕ್ಚುಲಿ ಏನು ಗೊತ್ತಾ, ನಾನು ನಿಮಗೆ ಫಸ್ಟಲ್ಲಿ ಹೇಳಿದ್ನೆಲ್ಲ ತುಂಬ ಕಷ್ಟ ಕಾಟನ್ ಸ್ಯಾರೀಸ್ ಅಂತ. ಇದು ಒಂಥರ ಮುಲ್ ಕಾಟನ್ ಅಂತ ಅಂತಾರಲ್ಲ ಆ ಥರ. ನಿಜವಾಗ್ಲೂ ನೆರಿಗೆ ಹಿಡಿಯೋಕ್ಕೆ ನಂಗೆ ಸ್ವಲ್ಪನೂ ಕಷ್ಟ ಆಗಲಿಲ್ಲ. ಈವನ್ ಬೇರೆ ಸ್ಯಾರೀಸಲ್ಲಿ ಬರುತ್ತಲ್ಲ ನಾರ್ಮಲ್ ಸ್ಯಾರೀಸಲ್ಲಿ, ಅದೇ ಥರನೇ ಇದು ಕೂರ್ತು. ನಾನು ಯಾರ ಹತ್ರನೂ ಹಿಡಿಸ್ಕೊಂಡು ಇಲ್ಲ, ಏನೂ ಇಲ್ಲ. ನಾನು ಡೌನ್ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಎಷ್ಟು ನೀಟಾಗಿ ಕೂತಿದೆ ಸ್ಯಾರಿ ಅಂತ. ನಾನು ನರ್ಗೆನೇ ಹಿಡ್ದಿಲ್ಲ, ಸುಮ್ಮನೆ ಮೇಲೆ ನಾರ್ಮಲಾಗಿ ಹಿಡ್ದಿದ್ದಷ್ಟೇ, ಬಟ್ ತುಂಬಾ ಚೆನ್ನಾಗಿ ಕೂತಿದೆ ಇದು. ಎಷ್ಟೇ ಮಾಡ್ರನ್ ಡ್ರೆಸ್ಸಸ್ ಇದ್ರೂ ಈ ಸ್ಯಾರಿ ಹಾಕೊಂಡಾಗ ಆಗೋ ಖುಷಿನೇ ಬೇರೆ. ನನಗಂತೂ ತುಂಬ ಖುಷಿ ಆಗುತ್ತೆ ಸ್ಯಾರೀಸ್ ಹಾಕೊಂಡಾಗ. ಹಬ್ಬ ಹರಿದಿನ ಟೆಂಪಲಿಗೆ ಹೋಗ್ಬೇಕು ಅಂತಂದರೆ ಬೆಸ್ಟ್ ಅಂತಂದರೆ ಸ್ಯಾರಿ. ಬಟ್ ಮಗು ಆದ್ಮೇಲಿಂದ ಉಟ್ಕೊಳ್ಳೋಕ್ಕೆ ಟೈಮ್ ಕೊಡಲ್ಲ. ಮದುವೆ ಆದ್ಮೇಲಿಂದನೇ ಸ್ಯಾರಿ ಹಾಕೋತೀನಿ ಅಂತಂದರೆ 1 ಗಂಟೆ ಮಾಡ್ತೀಯ ನಡಿ ಅಂತ ಬೈತ್ ಕರ್ಕೊಂಡು ಹೋಗ್ತಾರೆ. ಹಂಗಾಗಿ ಡ್ರೆಸ್ಸೇ ಹಾಕೊಂಡು ಹೋಗ್ತೀನಿ. ಬಟ್ ವರಮಹಾಲಕ್ಷ್ಮಿ ಹಬ್ಬ ಅಂತಂದರೆ ಸ್ಯಾರಿನೇ ಹಾಕೊಳ್ಳೋದು. ಅವತ್ತಂತೂ ನನಗೆ ಸ್ಯಾರಿ ಹಾಕೊಳ್ಳೋ ಖುಷಿನೇ ಬೇರೆ. ನಮ್ಮಮ್ಮ ಇದ್ದರೆ ಸ್ಯಾರಿ ಹಾಕೋ ಅಂತಾನೆ ಫೋರ್ಸ್ ಮಾಡ್ತಾ ಇರ್ತಾರೆ ಏನಾದರೂ ಹಬ್ಬ ಅಂತ ಅಂದಾಗ. ಇದು ಸೆಕೆಂಡ್ ಸ್ಯಾರಿ. ಬ್ಲ್ಯಾಕ್ ಆ್ಯಂಡ್ ವೈಟ್ ಇದೆ, ಜಾಸ್ತಿ ಬ್ಲ್ಯಾಕ್ ಇರೋದು, ವೈಟ್ ಸ್ವಲ್ಪ ಪ್ರಿಂಟ್ಸ್ ಇದೆ ಅಷ್ಟೇ. ಸೊ ಇದು ಕೂಡ ಮುಲ್ ಕಾಟನ್, ಹಾಗಾಗಿ ನರ್ಗೆ ಹಿಡಿಯೋಕ್ಕೆಲ್ಲ ಏನೂ ಕಷ್ಟ ಅಂತ ಅನಿಸಲ್ಲ. ಇದ್ರದ್ದು ಬ್ಲೌಸ್ ಬಂದು ವೈಟ್ ಕಲರ್ ಇದೆ, ವೈಟ್ ವಿತ್ ಬ್ಲ್ಯಾಕ್ ಈ ಥರ ಇದೆ ಬ್ಲೌಸ್. ನಾನು ಹೇಳ್ದಂಗೆ ಬ್ಲೌಸ್ ಹೊಲ್ಸೋದೇ ಸ್ವಲ್ಪ ಕಷ್ಟ, ಯಾಕಂದರೆ ಹಿಂಸೆ. ಎಲ್ಲದಕ್ಕೂ ವೈಟು ಬ್ಲ್ಯಾಕು ಅದೇ ಇರುತ್ತೆ. ಒಂದಷ್ಟು ವೈಟು ಬ್ಲ್ಯಾಕು ಜಾಸ್ತಿ ಯಾವ ಕಲರ್ಸ್ ಎಲ್ಲದಕ್ಕೂ ಆಗುತ್ತೋ ಆ ಥರ ಕಲರ್ಸ್ದು ಬ್ಲೌಸ್ ಎಲ್ಲ ತೊಗೊಂಡ್ಬಿಟ್ರೆ ಆರಾಮಾಗಿ ಎಲ್ಲದಕ್ಕೂ ಹಾಕೊಳ್ಬೋದು. ಸೊ ಹೀಗಿದೆ ಈ ಸ್ಯಾರಿ. ಸೈಡಲ್ಲಿ ಫುಲ್ ವಿಡಿಯೋ ಬರ್ತಾ ಇದೆ, ನೀವು ನೋಡಿ ಹೇಗಿದೆ ಅಂತ. ಇದನ್ನು ಕೂಡ ಪ್ಲೀಟ್ಸ್ ಎಲ್ಲ ನೀಟಾಗಿ ಕೂತಿದೆ. ಪಟ್ ಅಂತ 5 ನಿಮಿಷಕ್ಕೆ ಉಟ್ಕೊಂಡಿದ್ದೀನಿ ನಾನು ಈ ಸ್ಯಾರಿನ. ಇದು ಆ್ಯಕ್ಚುಲಿ ಕ್ರಾಪ್ ಟಾಪಿಗೆ ಸ್ಯಾರಿ ಹಾಕ್ಕೊಂಡಿದ್ದೀನಿ ನಾನು.
ಈ ಒಂದು ಸರನ ನಾನು ಯಾವಾಗಲೂ ಜಮಾನ್ದಲ್ಲಿ ತಗೊಂಡಿದ್ದು, ಒಂದು ಸಲನೂ ಹಾಕಿರಲಿಲ್ಲ. ವಿಡಿಯೋಗೆ ಯೂಸ್ ಆಗ್ತಾಯಿದೆ ಇದು. ಸೊ ನೆಕ್ಸ್ಟ್ ಸ್ಯಾರಿ ತೋರಿಸ್ತೀನಿ ಬನ್ನಿ. ಇದು ಥರ್ಡ್ ಸ್ಯಾರಿ, ಡಿಸ್ಟಂಪರ್ ವಿತ್ ಬ್ಲ್ಯಾಕ್ ವೈಟ್ ಎಲ್ಲ ಮಿಕ್ಸ್ ಇದೆ. ಇದು ಕೂಡ ಅಷ್ಟೇ ಮುಳ್ಮುಲ್ ಕಾಟನ್ನು. ಪ್ಲೀಟ್ಸ್ ಎಲ್ಲ ತುಂಬ ನೀಟಾಗಿ ಕೂತಿದೆ. ನನ್ನ ಹತ್ರ ಇರೋ ಬ್ಲೌಸ್ಗಳನ್ನೇ ವೇರ್ ಮಾಡಿದ್ದೀನಿ. ಬ್ಲ್ಯಾಕ್ ಯಾವುದು ಹಾಫ್ ಸ್ಲೀವ್ಸ್ ಎಲ್ಲ ಇರೋದಿಲ್ಲ, ಸೊ ಹಾಗಾಗಿ ಫುಲ್ ಸ್ಲೀವ್ಸ್ ಇರೋದು ಹಾಕಿದ್ದೀನಿ. ಫುಲ್ ಸ್ಲೀವ್ಸ್ ಇರೋದು ಹಾಕಿದ್ರೆ ಏನೋ ಒಂಥರ ಅಂತ ಅನಿಸುತ್ತೆ ನನಗೆ. ಬಟ್ ಇದು ಆ್ಯಕ್ಚುಲಿ ಲೆಹೆಂಗಾದು ಬ್ಲೌಸು. ಸೊ ಫುಲ್ ವಿಡಿಯೋ ಸೈಡಲ್ಲಿ ಬರ್ತಾ ಇದೆ ನೋಡಿ. ಇದಕ್ಕೂ ಕೂಡ ಬ್ಲ್ಯಾಕ್ ಆ್ಯಂಡ್ ವೈಟ್ ಇದೆ ಬ್ಲೌಸು. ಬಟ್ ಬ್ಲ್ಯಾಕ್ ಹಾಕಿದ್ರೆ ಚೆನ್ನಾಗುತ್ತೆ, ಯಾಕಂದರೆ ಪಲ್ಲು ಬ್ಲ್ಯಾಕ್ ಇದೆ. ಹಾಗಾಗಿ ವೈಟ್ ಕೂಡ ಹಾಕ್ಬೋದು. ನೋಡೋಣ, ವೈಟ್ ಹಾಕಿ ತೋರಿಸ್ತೀನಿ ತಡೀರಿ. ಸೊ ವೈಟ್ ಹಾಕೊಂಡೆ. ವೈಟಿಗೂ ಕೂಡ ಚೆನ್ನಾಗಿ ಕಾಣಿಸ್ತಾ ಇದೆ. ವೈಟು ಬ್ಲ್ಯಾಕು ಎರಡೂ ಹಾಕೊಳ್ಬೋದು ಈ ಸ್ಯಾರಿಗೆ. ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ನೆಕ್ಸ್ಟ್ ಸ್ಯಾರಿ ತೋರಿಸ್ತೀನಿ ಬನ್ನಿ. ಪಾಪು ಎದ್ದಿದ್ದಾನೆ. ನಂದು ಬಂದರು, ಅವರು ಹೊರಗೆ ನೋಡ್ಕೊತಾ ಇದ್ದಾರೆ. ಅವನನ್ನು ಒಳಗಡೆ ಬಿಟ್ಟರೆ ಇಲ್ಲೆಲ್ಲ ಹರಡು ಬಿಡ್ತಾನೆ. ಸೊ ಹಾಗಾಗಿ ಬಾಗಿಲು ಕ್ಲೋಸ್ ಮಾಡ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಅವನಿಗೆ ನಾನು ಇಲ್ಲಿರೋದು ಗೊತ್ತಿಲ್ಲ. ಗೊತ್ತಾದರೆ ಬಂದು ಬಾಗಿಲ ಹತ್ರ ನಿಂತ್ಕೊಂಡು ಅಳ್ತಾನೆ. ಇದು ಲಾಸ್ಟ್ ಸ್ಯಾರಿ. ಪಿಂಕು, ಯೆಲ್ಲೋ ಮತ್ತು ಬ್ಲೂ ಕಲರ್ ಇದೆ. ಸ್ಯಾರಿ ಫುಲ್ಲು ಇದೇ ಥರನೇ ಇರೋದು. ಆದರೆ ಏನಪ್ಪ ಅಂತಂದರೆ ಇದು ಒಂದು ವಾಶ್ ಆದಮೇಲಿಂದನೇ ಚೆನ್ನಾಗಾಗೋದು. ಇದು ಸ್ವಲ್ಪ ಹರಡ್ಕೊಂಡಂಗೆ ಆಗ್ತದೆ. ನರ್ಗೆ ಎಲ್ಲನೂ ನೀಟಾಗಿ ಕೂರ್ತಿದೆ ಹಿಡಿದ್ರೆ. ಬಟ್ ಇದು ಫುಲ್ ಸಾಫ್ಟ್ ಆಗಬೇಕು ಅಂತಂದರೆ ಒಂದು ವಾಶ್ ಆಗಬೇಕು. ಅಲ್ಲಿವರೆಗೂ ಸ್ವಲ್ಪ ಹಾರ್ಡ್ ಥರ ಇದೆ, ಯಾಕಂದರೆ ಇದು ಪ್ಯೂರ್ ಕಾಟನ್ನು. ಸೊ ಹಾಗಾಗಿ ಈ ಥರ ಇದೆ. ಇದ್ರದ್ದು ಸೈಡಲ್ಲಿ ವಿಡಿಯೋ ಹಾಕ್ತಾ ಇದ್ದೀನಿ ನೋಡಿ. ಇದನ್ನು ನನಗೆ ಉಟ್ಕೊಳ್ಳೋಕೆ ಟೈಮೇ ಆಗಲಿಲ್ಲ ಸರಿಯಾಗಿ. ಸೊ ಹಂಗಾಗಿ ಹೆಂಗೆ ಬೇಕು ಹಂಗೆ ಉಟ್ಕೊಂಡಿದ್ದೀನಿ. ಇದನ್ನು ಆ್ಯಕ್ಚುಲಿ ಹಿಂಗೆ ಪಿನ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಬ್ಲೌಸ್ ಪಿಂಕ್ ಕಲರ್ ಇದೆ. ಸೊ ಈ ಥರ ಕಾಣಿಸುತ್ತೆ. ಇದು ಉಟ್ಕೊಂಡ್ರೆ ಹಿಂಗೆ ನೀಟಾಗಿ ಕೂರುತ್ತೆ. ಬಟ್ ಸ್ವಲ್ಪ ಹಾರ್ಡಿದೆ. ಇವಾಗಲೇ ಹೇಳ್ತಾ ಇದ್ದೀನಿ, ತರ್ಸಾದ್ಮೇಲೆ ಫುಲ್ ಹಾರ್ಡಿತ್ತು ನೀವು ಹೇಳಿಲ್ಲ ಅಂತ ಅನ್ಕೋಬೇಡಿ. ಹಾರ್ಡಿದೆ ಸ್ವಲ್ಪ. ಫುಲ್ಲು ಪ್ಯೂರ್ ಕಾಟನ್ ಇದು. ಸೊ ಹಾಗಾಗಿ ನಾನು ಈ ಥರ ಬ್ಲೌಸ್ ಹಾಕಿದ್ದೀನಿ ಹೈನೆಕ್ತು. ಇದಕ್ಕೆ ಆ್ಯಕ್ಚುಲಿ ಹೈನೆಕ್ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ ಅನಿಸುತ್ತೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲದ್ರದ್ದು ಲಿಂಕ್ಸು ಡಿಸ್ಕ್ರಿಪ್ಷನಲ್ಲಿರುತ್ತೆ. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ಮತ್ತು ನನ್ನ ಪೇಜ್ನ ಫಾಲೋ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಲಿಶಾ ನಂದೀಪ್ ಅಂತ ಇದೆ. ಹಾಗೆಯೇ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು ಆಲ್. ಟಾಟಾ.